ಉಸಿರು ಫೌಂಡೇಶನ್ನ 10ನೇ ವರ್ಷದ ಸಂಭ್ರಮೋತ್ಸವ ಇದೇ ತಿಂಗಳು 23ಕ್ಕೆ ನಡೆಯಲಿದೆ. ಶರಣ ಪಾಟೀಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳು 23ರಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಸಾರಥ್ಯದಲ್ಲಿ ಉಸಿರು ಫೌಂಡೇಶನ್ನ 10ನೇ ವರ್ಷದ ಸಂಭ್ರಮೋತ್ಸವ ನಡೆಯಲಿದ್ದು, ಆಳ್ವಾ ಸಾಂಸ್ಕೃತಿಕ ವೈಭವ ಸುಮಾರು 500 ವಿದ್ಯಾರ್ಥಿ ಕಲಾವಿದರಿಂದ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರೆಲ್ಲ ಆಗಮಿಸಲಿದ್ದಾರೆ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಪ್ರಶಾಪವ ಟಿವಿ, ಗದಗ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ 10 ವರ್ಷಗಳ ಕಾಲ ಈ ಒಂದು ಉಸಿರು ಫೌಂಡೇಶನ್ ನಡೆದ ಬಂದ ಹಾಗೆ ತಮಗೆಲ್ಲ ಗೊತ್ತಿರುವಂತದ್ದು. ನಾವೇನು ಮಾಡಬೇಕು ಅಂತ ಕನಸು ಇಟ್ಕೊಂಡಿದ್ವಿ. ಉತ್ತರ ಕರ್ನಾಟಕ ಭಾಗದ ಹೃದಯ ಭಾಗದಲ್ಲಿರುವಂತ ಗದಗ ಜಿಲ್ಲೆನ ಆಯ್ಕೊಂಡು ಇಲ್ಲೇ ನಮ್ಮ ಒಂದು ಜನ್ಮಭೂಮಿ, ಇಲ್ಲೇ ನಾವು ಯಾಕೆ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ನಾನು ಸತತವಾಗಿ ಮಾಡ್ಕೊಂಡು ಬಂದೀನಿ. ತಾವು ಮಾಧ್ಯಮ ಮಿತ್ರರು ಅದೇ ರೀತಿ ಇದನ್ನ ತಾವು ಅದನ್ನ ಜನಗಳಿಗೆ ಮುಗಿಸುವಂತ ನಾನು ಕಾರ್ಯ ಮಾಡಿದನ್ನ ನಾನು ಬಲಗೈಯಲ್ಲಿ ಮಾಡಿದನ್ನ ಎಡಗೈ ಮುಖಾಂತರ ತಾವು ತೋರಿಸಿದ್ರಲ್ಲ, ಅದು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಮೊದಲಿಗೆ ನಾನು ಧನ್ಯವಾದ ಹೇಳಬೇಕಂದ್ರೆ ನಮ್ಮ ಗದಗಿನ ಮಾಧ್ಯಮ ಮಿತ್ರರಿಗೆ. ಶರಣ್ ಇದು ಮಾಡ್ತಾನಂತ ನನಗೆ ಬೇರೆ ಬೇರೆ ಜಿಲ್ಲೆಯಿಂದ ನನಗೆ ಫೋನ್ಗಳು ಬರ್ತಾ ಇರುವಂತದ್ದು. ಅಂತ ಒಂದು ವಿಶೇಷ ಒಂದು ಸಂತೋಷ ಸುದ್ದಿ. ನಾನು ಗದಗಿಗೆ ಫೋನ್ ಮಾಡ್ಕೊಂಡಾಗ ಮಾಡೋಣ ಅಂತ ನಮ್ಮೆಲ್ಲ ಗುರಿಯರು ಕೇಳಿದಾಗ ಹೇಳಿದ್ರು. ಅದಾದ್ಮೇಲೆ ನಮ್ಮ ಇದೇ ಸಂದರ್ಭದಲ್ಲಿ ಆಳ್ವಾಸ್ ಶಿಕ್ಷಣ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಅವರು ಒಂದು ಫೋನ್ ಮಾಡ್ತಾರೆ. ಶರಣ್ ಪಾಟೀಲ್ ಅವರೇ, ನೀವು ತುಂಬಾ ಸಾಮಾಜಿಕ ಕಾರ್ಯಗಳು ತುಂಬಾ ಮಾಡ್ತಾ ಇದ್ದೀರಂತೆ, ಹಾಗಾಗಿ ನಮ್ದು ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಘಟಕನ ನಿಮ್ಮ ಊರಲ್ಲಿ ಪ್ರಾರಂಭ ಮಾಡಬೇಕಾಗಿದೆ, ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅಂತ ಕೇಳ್ಕೊಂಡಾಗ ನಾನು ಹೆಚ್ಚು ಕಡಿಮೆ ಇದೇ ತಿಂಗಳ 2-3ನೇ ತಾರೀಕು ಕಾಲ್ ಬಂತು. ನನಗೆ ಕಡಿಮೆ ಅಭಾವ, ಇಷ್ಟು ಜನಗಳ ಸೇರುವುದು ಬಹಳ ಕಷ್ಟ. ಯಾಕಂದ್ರೆ ಈಗ ಆಳ್ವಾಸ್ ನುಡಿಸಿರಿ ವಿರಾಸತ್ ಬಹಳ ಒಂದು ರಾಷ್ಟ್ರ ಪ್ರಮಾಣದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂತದ್ದು. ಅಷ್ಟು ಒಂದು ಅತ್ಯುತ್ತಮವಾದ ಕಲಾವಿದರು ಇರುವಂತ ಜಾಗ. ಅಂತ ಒಂದು ಶಿಕ್ಷಣ ಸಂಸ್ಥೆ ನನಗೆ ಫೋನ್ ಮಾಡಿ ಕೇಳ್ಕೊಂಡಾಗ ನಾನು ಅದನ್ನ ಒಕ್ಕಲಿಂದ ಒಪ್ಕೊಂಡು ಅದ್ರ ಜೊತೆಗೆ ನಮ್ಮೆಲ್ಲಾ ಗದಗಿನ ಗುರಿಯರಿಗೆ ಕೇಳ್ಕೊಂಡಾಗ, ನಮ್ಮ ಉಸಿರು ಫೌಂಡೇಶನ್ ಸದಸ್ಯರು ಕೇಳ್ಕೊಂಡಾಗ ಅವರೆಲ್ಲ ಒಪ್ಕೊಂಡ್ರು. ಅದೇ ಕಡಿಮೆ ಸಮಯದಲ್ಲಿನೇ ಅವರು ನಮ್ಮ ಮೋಹನ್ ಆಳ್ವಾಜಿ ಅವರು ಏನಿದ್ರು ಅಧ್ಯಕ್ಷರಿದ್ದಾರೆ, ಏನು ಆಳ್ವಾಸ್ ಪ್ರತಿಷ್ಠಾನದ ಶಿಕ್ಷಣ ಪ್ರತಿಷ್ಠಾನ ಅಧ್ಯಕ್ಷರಿದ್ದಾರೆ, ಅವರು ಕೂಡ ನನಗೆ ಕರೆ ಮಾಡಿ, ನೀವೇನು ಭಯ ಪಡೋ ಹಾಗಿಲ್ಲ, ನಾವು ನಿಮ್ ಜೊತೆ ಇರ್ತೀವಿ, ನಾವು ನಿಮ್ಮ ಊರಲ್ಲಿ ಯಾಕಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ನಾನು ಕೂಡ ಎಷ್ಟೋ ಜನಗಳಲ್ಲಿ ನೆರೆವೇರಿಯಾದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಮನೆಗೆ ಕಟ್ಟಿಕೊಟ್ಟದ್ದು ಕೀರ್ತಿ ನಮ್ಮ ಮೋಹನ್ ಆಳ್ವಾಜಿ ಅವ್ರಿಗಿದೆ. ಅಂತ ವ್ಯಕ್ತಿ ನಮ್ಗೆ ಫೋನ್ ಮಾಡಿದಾಗ ನಮಗೂ ಒಂಥರ ಬಹಳ ಉತ್ಸಾಹದಿಂದ ತಮಗೆಲ್ಲರಿಗೂ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತಿಸಿ, ನನ್ನ ಸಹೋದ್ಯೋಗಿಗಳಿಗೆ ಮತ್ತು ನನ್ನ ಅಣ್ಣ ತಮ್ಮ, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಹಾಗೂ ನನ್ನ ಹಿರಿಯರಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಟಿವಿ ಆಗಿರ್ಬೋದು, ಎಲ್ಲಾ ಮಾಧ್ಯಮ ಮಿತ್ರರಿಗೆ ವಿಶೇಷ ಆಹ್ವಾನವನ್ನು. ಮಲ್ಲಿಕಾರ್ಜುನ ಕಿಶೋರ್, ಇವತ್ತಿನ ದಿವಸ ಎಲ್ಲರ ನನ್ನ ಪತ್ರಿಕಾ ಮಿತ್ರರಿಗೆ ಮತ್ತು ಎಲ್ಲರಿಗೂ ಸ್ವಾಗತ ಕೋರ್ತಾ, ಇವತ್ತಿನ ದಿವಸ ನಮ್ಮ ಜೊತೆ ಶಿವಾನಂದ ಪಳ್ಳಿಯವರು ಇರ್ಬೋದು, ಉಮೇಶ್ ಹಿರೇಮಠ ಕಾರ್ಯಕ್ರಮ ಸಮಾರಂಭ ಹಮ್ಮಿಕೊಂಡಿರುವಂಥದ್ದು. ಕಾರ್ಯಕ್ರಮ ಸಮಾರಂಭ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನಮ್ಮ ಉಸಿರು ಫೌಂಡೇಶನ್ ತಮ್ಗೆಲ್ಲ ಗೊತ್ತಿರುವಂತ ವಿಷಯ. ಉಸಿರು ಫೌಂಡೇಶನ್ 2016ರಲ್ಲಿ ಬೆಂಗಳೂರಿನಲ್ಲಿ ನನ್ನ ಏನೋ ಒಂದು ಉದ್ದೇಶ, ಒಂದು ಉತ್ತಮವಾಗಿ ಏನೋ ಮಾಡ್ಬೇಕು ಜೀವನದಲ್ಲಿ ಅಂತ ಇಟ್ಕೊಂಡು ಅಲ್ಲಿರುವಂತ ನನ್ನೆಲ್ಲ ಸಂಘಟಕರನ್ನು ಸೇರ್ಕೊಂಡು ಈ ಫೌಂಡೇಶನ್ ಅನ್ನ ಹುಟ್ಟಾಕಿದ್ದು ಅಷ್ಟೇ ಸರಿ. ಹೆಚ್ಚು ಕಡಿಮೆ ಇಲ್ಲಿವರೆಗೂ 10 ವರ್ಷಗಳ ಕಾಲ ನಡೆದು ಬಂದ ಹಾದಿ ಇವತ್ತು 10ನೇ ವರ್ಷದ ದಶಮಾನೋತ್ಸವ ಮತ್ತು ಸಂಭ್ರಮೋತ್ಸವ ಕಾರ್ಯಕ್ರಮ ನಮ್ಮ ಗದಗಿನಲ್ಲಿ ಹಮ್ಮಿಕೊಂಡಿರುವಂಥದ್ದು. ಇಂಥ ಒಂದು ಸಮಾರಂಭ ಒಂದು ತುಂಬಾ ಅತ್ಯುತ್ತಮವಾಗಿ ಮಾಡಿ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರುವಂಥದ್ದು. ಯಾಕಂದ್ರೆ ಉಸಿರು ಫೌಂಡೇಶನ್ ಹುಟ್ಟಾಕಿದ್ದು ಬಡವರ ಮತ್ತು ಬಗ್ಗರಿಗೆ, ದೀನದಲಿತರಿಗಿರ್ಬೋದು, ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಸಿಗಬೇಕಂತೇಳಿ ಆ ಒಂದು ಫೌಂಡೇಶನ್ ಹುಟ್ಟಾಕಿರುವಂಥದ್ದು. ಒಂದು ಸಣ್ಣ ವ್ಯಕ್ತಿ ಕಡೆ ವ್ಯಕ್ತಿಗೆ ಒಂದು ಉಸಿರನ್ನ ನೀಡಬೇಕಂತೇಳಿ ಏನು ಸೂರ್ಯಚಂದ್ರ ಎಷ್ಟೋ ನಿಷ್ಠೆಯಿಂದ ನಮಗೆ ಏನಿದಾರೋ ಅದೇ ರೀತಿ ಒಂದು ಉಸಿರು ಫೌಂಡೇಶನ್ ಹುಟ್ಟಾಕಿರುವಂತದ್ದು. ಅಂತ ಒಂದು ಉಸಿರು ಫೌಂಡೇಶನ್ ದಿವಸ ಇವತ್ತು 10ನೇ ವರ್ಷದ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದಿಟ್ಕೊಂಡಿರುವಂತದ್ದು. ಉಸಿರು ಫೌಂಡೇಶನ್ ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಅಂತಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಗದಗಿನ ಜನತೆ, ನಮ್ಮ ಯುವ ಮಿತ್ರರು, ನಮ್ಮ ಗುರು ಹಿರಿಯರು, ಮಹಿಳಾ ಎಲ್ಲ ಕಾರ್ಯಕರ್ತರು ಎಲ್ಲರೂ, ಮತ್ತೆ ರಾಜಕೀಯ ಹಿತಾಸಕ್ತಿ ಇರುವಂತಹ ರಾಜಕೀಯ ನನ್ನೆಲ್ಲ ಗುರುಗಳು, ಇದೇ ಎಲ್ಲ
ಇರ್ಬೋದು, ದೊಡ್ಡ ಕೆಲಸನೇ ಇರ್ಬೋದು. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಇದನ್ನ ಗದಗಿನ ಜನತೆಗೆ, ನಮ್ಮ ರಾಷ್ಟ್ರದಲ್ಲಿ ಇರುವಂತ ಪ್ರತಿಯೊಂದು ರಾಜ್ಯದ ಸಾಂಸ್ಕೃತಿಕ ವೈಭವನ ಬಿತ್ತಿಡ್ಲಂತ ನಮ್ಮ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಮಕ್ಕಳ ಕಡೆಯಿಂದ ನಾವು ಮಾಡಿಸ್ಬೇಕು, ಪ್ರದರ್ಶನ ಮಾಡಿಸ್ಬೇಕಂತ ಹೇಳಿದಾಗ ನಾವು ಬಹಳ ಸಂತೋಷದಿಂದ ಒಪ್ಕೊಂಡು ಇದನ್ನ ನಾಳೆ 23ನೇ ತಾರೀಕು ಸೋಮವಾರ ಸಾಯಂಕಾಲ 5 ಗಂಟೆಗೆ ಜರುಗಲಿರುವ VDST ಮೈದಾನ ಗದಗಿನ ಹೃದಯ ಭಾಗದಲ್ಲಿದೆ, ಮಧ್ಯದಲ್ಲಿದೆ. ಈ ಒಂದು ಗ್ರೌಂಡ್ ಅನ್ನ ಆಯ್ಕೊಂಡು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಕಡಿಮೆ ಎಲ್ಲಾ ತಯಾರಿ ನಡೆದಿದೆ. ಪ್ರತಿಯೊಂದು ಕಾಲೇಜು ಇರ್ಬೋದು, ಸ್ಕೂಲ್ ಇರ್ಬೋದು, ಪ್ರೈಮರಿ ಸ್ಕೂಲ್, ಪ್ರೈವೇಟ್ ಸ್ಕೂಲು, ಅನುದಾನ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್, ಎಲ್ಲಾ ಸ್ಕೂಲ್ಗೂ ಪ್ರಚಾರನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಗೆ, ನಮ್ಮ ಹಿರಿಯರಿಗೆ ಎಲ್ಲ ಕೊಟ್ಟಿರುವಂತದ್ದು, ಎಲ್ಲಾ ಸಮಾಜದ ಅಧ್ಯಕ್ಷಗಳಿಗೆ, ಉಪಾಧ್ಯಕ್ಷರಿಗೆ ಕೊಟ್ಟಿರುವಂತದ್ದು, ಹಾಗೂ ಎಲ್ಲ ಸಮಾಜದ ಗುರಿಯಲ್ಲಿ ಗಣನೆ ತೆಗೆದುಕೊಂಡು ಈ ಕಾರ್ಯಕ್ರಮನ ಬಹಳ ಅದ್ಭುತವಾಗಿ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿರುವಂತದ್ದು. ಹಾಗಾಗಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಏನು ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಜಗದ್ಗುರು ತೋಟದ ಸಿದ್ದರಾಮಯ್ಯ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಯಾಕಂದ್ರೆ ಆಳ್ವಾಸ್ ಅವರು ಬಹಳ ಒಂದು ಒಳ್ಳೆ ನಾನು ನೋಡಿದಿನ ಕಾರ್ಯಕ್ರಮ ಅಂತ ಅವರು ಕೂಡ ಹೇಳಿದ್ದಾರೆ. ಹಳೆಯ ಮತ್ತೆ ನಮ್ಮ ಹಿರಿಯ ಅಜ್ಜರು ಕೂಡ ಆ ಕಾರ್ಯಕ್ರಮಕ್ಕೆ ಒಂದು ಸಾರಿ ಭಾಗ ಆಗಿದ್ರಂತೆ. ಅವರು ಕೂಡ ಇದಕ್ಕೆ ಬರ್ತಾ ಇರುವಂತದ್ದು. ಅದಾದ್ಮೇಲೆ ಮುಖ್ಯ ಉದ್ಘಾಟಕರಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಬರ್ತಾ ಇದ್ದಾರೆ. ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜನಪ್ರಿಯ ನಾಯಕರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಹಾಗೂ ನಮ್ಮ ಇನ್ನೊಬ್ಬರ ಹಿರಿಯ ನಾಯಕರಾಗಿರುವಂತಹ ಕರ್ನಾಟಕದ ಹಿರಿಯ ಮತ್ತು ಕೇಂದ್ರ ಸಚಿವರಾಗಿರುವಂತಹ ಶ್ರೀ GM ಸಿದ್ದೇಶ್ ಅನ್ನೋರು ಕೂಡ ದಾವಣಗೆರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಈ ಭಾಗದ ಉತ್ತರ ಕನ್ನಡ, ಕಿತ್ತೂರು ಕನ್ನಡದ ಜನಪ್ರಿಯ ನಾಯಕರು, ನಮ್ಮೆಲ್ಲರ ಹಿರಿಯರಾಗಿರುವಂತಹ ಶ್ರೀ CC ಪಾಟೀಲ್ ಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮುರುಗೇಶ್ ನಿರಂಜನ್ ಅವರು ಕೂಡ ಈ ಕಾರ್ಯಕ್ರಮ ನಾನು ಬರ್ತೀನಿ ಅಂತ ಕೂಡ ಒಪ್ಕೊಂಡಿರುವಂತದ್ದು. ಅದಾದ್ಮೇಲೆ ಮೋಹನ್ ಅವರು ಸ್ವತಃ ಈ ಏನು 500 ಜನ ಮಕ್ಕಳನ್ನ ಕರೆದುಕೊಂಡು ಅವರೇ ಮೋಹನ್ ಸ್ವತಃ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಕೂಡ ಅವರು ಇರ್ತಾರೆ. ಮೋಹನ್ ಅವರು ಕೂಡ, ಸಟ್ಮೂರ್ಸ್ ಅವರು ಕೂಡ ನಮ್ಗೆ ಹರಿಸಿದ್ದಾರೆ, ಅವರು ಕೂಡ ನಾನು ಬರ್ತೀನಿ. ಚಂದ್ರು ಲಮಾಣಿ ಅವರು ಬರ್ತಾ ಇದ್ದಾರೆ. ನನ್ನ ಇನ್ನೊಬ್ಬ ನನ್ನ ಸಹೋದರ ಆಗಿರುವಂತ ಕೃಷ್ಣ ನಾಯಕ್ ಕೂಡ ಇದಕ್ಕೆ ಬರ್ತಾ ಇರುವಂತದ್ದು.